ಬೆಂಗಳೂರಿನ ಶಾಸಕರಲ್ಲೂ ಕೂಡ ಬಂಡಾಯದ ಕಿಚ್ಚು ಎದ್ದಿದೆ. ಸಂಪುಟ ವಿಸ್ತರಣೆ ಹೊತ್ತಲ್ಲೇ ಈಗ ಬಂಡಾಯ ಎದ್ದಿದೆ. ಬೆಂಗಳೂರಿನ ಶಾಸಕರಲ್ಲೂ ಕೂಡ ಬಂಡಾಯದ ಕಿಚ್ಚು. ಸಂಪುಟ ವಿಸ್ತರಣೆ ಮುಹೂರ್ತ ಹೊತ್ತಲ್ಲೇ ಬಂಡಾಯ ಎದ್ದಿದೆ. ಕಾಂಗ್ರೆಸ್ನಿಂದ ದೂರ ಉಳಿತಾರ ಶಾಸಕ ಎಂ ಕೃಷ್ಣಪ್ಪ ಅಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಎಂ ಕೃಷ್ಣಪ್ಪ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷಿ ಇಲ್ಲಿ ಶಾಸಕ ಎಸ್ ಕೃಷ್ಣಪ್ಪ, ಕೈ ಹಿರಿಯ ನಾಯಕ ಹಾಗೂ ವಿಜಯನಗರದ ಶಾಸಕರು ಅವರು ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಮಗ ಕೂಡ ಪ್ರಿಯಾ ಕೃಷ್ಣ MLA ಗೋವಿಂದರಾಜನಗರದ ಶಾಸಕರಾಗಿದ್ದಾರೆ. ಪ್ರಿಯಾ ಕೃಷ್ಣ ಸದ್ಯ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಬ್ಬರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಸಿಗಬೇಕು ಅಂತ ಒತ್ತಡ ಹಾಕಲಾಗ್ತಾ ಇದೆ. ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗಲೂ ಕೂಡ ಸಿಎಂ ಸ್ಥಾನ ಸಿಗ್ಲಿಲ್ಲ, ಈಗಲೂ ಕೂಡ ಸಿಕ್ಕಿಲ್ಲ ಅಂದ್ರೆ ಪಕ್ಷದಿಂದ ಅವರು ದೂರ ಉಳಿತಾರ ಅಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇರುವಂತದ್ದು. ಫಸ್ಟ್ ಲೀಸ್ಟ್ ನಲ್ಲಿ ಇಲ್ಲ, ಎರಡನೇ ಲೀಸ್ಟ್ ನಲ್ಲೂ ಇಲ್ಲ ಅಂತ ಚರ್ಚೆಗಳು ಆಗ್ತಾ ಇದೆ. ಮಂತ್ರಿಗಿರಿ ಸಿಗದೆ ಇರೋದಕ್ಕೆ ಕೃಷ್ಣಪ್ಪ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಆಪ್ತರ ಬಳಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎಂ ಕೃಷ್ಣಪ್ಪ. ರಾಮಲಿಂಗ ರೆಡ್ಡಿಯಂತೆ ಹಿರಿಯರು ಅವರಿಗೂ ಕೂಡ ಸಚಿವ ಸ್ಥಾನದ ಅವರ ಆಕಾಂಕ್ಷಿ. ಇದೀಗ ಅವರು ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜೀನಾಮೆ ನೀಡಿ ಎಂದಿರುವ ಕ್ಷೇತ್ರದ ಕಾರ್ಯಕರ್ತರು, ಹೈಕಮಾಂಡ್ ನಡೆಗೆ ಕೃಷ್ಣಪ್ಪ ಬೆಂಬಲಿಗರು ಫುಲ್ ಗರಂ ಆಗಿದ್ದಾರೆ. ಮಂತ್ರಿಗಿರಿ ಸಿಗದಿದ್ರೆ ಕಾಂಗ್ರೆಸ್ನಿಂದ ದೂರ ಉಳಿತಾರ ಎಂ ಕೃಷ್ಣಪ್ಪ ಅಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇರುವಂತದ್ದು. ಮಾರುತಿ, ಒಂದ್ ಕಡೆ ಈಗ ಹೈಕಮಾಂಡ್ ಅಂಗಳದಲ್ಲಿ ಸಂಪುಟದ ಸರ್ಕಸ್ ನಡೀತಾ ಇದೆ. ಇವತ್ತು ಸಂಜೆ ಮೀಟಿಂಗ್ ನಡೀತಾ ಇದೆ. ಅದು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಇಲ್ಲಿ ಶಾಸಕರ ನಡುವೆ ಕೂಡ ಶಾಸಕರಲ್ಲೂ ಕೂಡ ಬಂಡಾಯದ ಕಿಚ್ಚು ಇರುವಂತಕ್ಕದ್ದು. ಸಂಪುಟ ವಿಸ್ತರಣೆ ಹೊತ್ತಲ್ಲೇ ಈ ರೀತಿಯಾಗಿ ಬಂಡಾಯ ಹೇಳ್ತಿರುವಂತಕ್ಕದ್ದು. ಪಕ್ಷಕ್ಕೂ ಒಂದ್ ರೀತಿಯಾಗಿ ಡ್ಯಾಮೇಜ್. ಇಲ್ಲಿ ಎಂ ಕೃಷ್ಣಪ್ಪ ಅವರು ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿದ್ದು ಸಂಪುಟದಲ್ಲೂ ಕೂಡ ಸಚಿವರ ಸ್ಥಾನ ಸಿಗ್ಲಿಲ್ಲ. ಮೊದಲ DCM ಸಂಪುಟದಲ್ಲೂ ಕೂಡ ಮೊದಲ ಹಂತದಲ್ಲಿ ಸ್ಥಾನ ಸಿಗ್ಲಿಲ್ಲ. ಎರಡನೇ ಹಂತದಲ್ಲೂ ಕೂಡ ಅವರಿಗೆ ಮಂತ್ರಿಗಿರಿ ಸಿಗಲ್ಲ ಅಂತ ಚರ್ಚೆಗಳು ನಡೀತಾ ಇದೆ. ಹಾಗಾಗಿ ಅಸಮಾಧಾನ ಹೊರ ಹಾಕ್ತಿದ್ದಾರೆ. ಪಕ್ಷದಿಂದ ದೂರ ಉಳಿಯುವ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಮಾರುತಿ. ಸುರಭಿ, ಹೌದು, ಸಚಿವ ಸ್ಥಾನ ಏನು ಸಂಪುಟ ವಿಸ್ತರಣೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ಇವತ್ತು ಹೈಕಮಾಂಡ್ ನಾಯಕರ ಭೇಟಿಗೂ ಕೂಡ ರಾಜ್ಯ ನಾಯಕರಾದಂಥ CM DKC ಮತ್ತು ಸಿದ್ದರಾಮಯ್ಯ, ಅದೇ ರೀತಿ KPCC ಅಧ್ಯಕ್ಷರಾಗಿರುವಂತಹ BK ಹರಿಪ್ರಸಾದ್ ಅವರು ಕೂಡ ಹೋಗಿರುವಂಥದ್ದು. ಇವತ್ತು ಸಂಜೆ ಅದ್ರ ಬಗ್ಗೆ ಒಂದು ಮೀಟಿಂಗನ್ನು ಆಗುತ್ತೆ. ಇದೇ ಫೈನಲ್ ಮೀಟಿಂಗ್ ಎಂಬ ಚರ್ಚೆ ಕೂಡ ಕಾಂಗ್ರೆಸ್ನಲ್ಲಿ ಇರುವಂಥದ್ದು. ಇಲ್ಲಿ ಸಾಕಷ್ಟು ಆಕಾಂಕ್ಷಿಗಳ ಬಗ್ಗೆ ಚರ್ಚೆ ಆಗುತ್ತೆ. ಮತ್ತು ಅದೇ ರೀತಿ ಬೆಂಗಳೂರಿಗೆ ಎಷ್ಟು ಕೊಡಬೇಕು, ಅಂದರೆ ಜಿಲ್ಲಾವಾರುಗಳು ಎಷ್ಟೆಷ್ಟು ಸಚಿವರುಗಳನ್ನು ಆಯ್ಕೆ ಮಾಡಬೇಕು ಮತ್ತು ಯಾವೆಲ್ಲ ಸಮುದಾಯಕ್ಕೆ ಎಷ್ಟು ಸಚಿವ ಸ್ಥಾನಗಳನ್ನು ಕೊಡಬೇಕು ಎಂಬ ಬಗ್ಗೆ ಕೂಡ ಇವತ್ತು ಫೈನಲ್ ಆಗುವ ಸಾಧ್ಯತೆ ಇರುವಂಥದ್ದು. ಇದೇ ವಾರದಲ್ಲಿ ಅಂತ್ಯದಲ್ಲಿ ಸಚಿವರಾಗಿ ಪದಗ್ರಹಣ ಆಗುವ ಸಾಧ್ಯತೆ ಕೂಡ ಇರುವಂಥದ್ದು. ಇದರ ಮಧ್ಯೆ ಅಸಮಾಧಾನಗೊಳ್ಳುವುದು ಕೂಡ ಸಾಕಷ್ಟು ಸಾಧ್ಯತೆ. ಯಾಕೆಂದರೆ ಪ್ರಮುಖವಾಗಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ಸಾಕಷ್ಟು ಜನ ಇದ್ದಾರೆ. ಏಕಾಏಕಿ 135 ಸ್ಥಾನಗಳನ್ನು ಗೆದ್ದಿರುವಂಥ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಹಿರಿಯರಿದ್ದಾರೆ, ಕಿರಿಯರಿದ್ದಾರೆ ಮತ್ತು ಬೇರೆ ಪಕ್ಷದಿಂದ ಬಂದು ಇರುವಂಥ ಶಾಸಕರು ಕೂಡ ಇರೋದ್ರಿಂದ ಸಾಕಷ್ಟು ಆಕಾಂಕ್ಷಿಗಳ ಪಟ್ಟಿಯೇ ದೊಡ್ಡದ ಇರುವಂಥದ್ರಿಂದ ಇದು ಸಾಕಷ್ಟು ಅಸಮಾಧಾನಗೊಳ್ಳುವುದು ಸಹಜ. ಆದರೆ ಕೃಷ್ಣಪ್ಪ ಅವರು ಅಂದರೆ ವಿಜಯನಗರ ಶಾಸಕರಾಗಿರುವಂತಹ ಎಂ ಕೃಷ್ಣಪ್ಪ ಅವರು ಕೂಡ ಸಾಕಷ್ಟು ಹಿರಿಯ ನಾಯಕರು, ರಾಮಲಿಂಗಾರೆಡ್ಡಿ ಅಂತೆ ಬೆಂಗಳೂರಿನಲ್ಲಿ ಸಾಕಷ್ಟು ಹಿರಿಯ ನಾಯಕರು ಕೂಡ ಆಗಿರೋದ್ರಿಂದ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿರೋದ್ರು. ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಸಿದ್ದರಾಮಯ್ಯರು CM ಆಗಿದ್ರು, ಅದೇ ಸಂದರ್ಭದಲ್ಲಿ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ರು. ಬಟ್ ಆ ಸಂದರ್ಭದಲ್ಲಿ ಸಿಕ್ಕಲಿಲ್ಲ. ಈಗಾಗಲೇ ಮಗ ಕೂಡ ಈಗಾಗಲೇ ಶಾಸಕರಾಗಿರೋದ್ರಿಂದ ಅಪ್ಪ ಮಗರ ಇಬ್ಬರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಸಾಕಷ್ಟು ದಿನಗಳಿಂದ ಒತ್ತಡ ಕೇಳಬರ್ತಿದೆ. ಅವರು ಕೂಡ ಹಲವು ಬಾರಿ ಲಾಬಿಯನ್ನ ಮಾಡಿದ್ದುಂಟು, ಸಿದ್ದರಾಮಯ್ಯರನ್ನ ಭೇಟಿಯಾಗಿರೋದುಂಟು. ಅದೇ ರೀತಿ ಏನು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಕೂಡ ಪ್ರಿಯಾ ಕೃಷ್ಣ ಅವರು ಭೇಟಿಯಾಗಿದ್ದು ಉಂಟು. ಹೀಗಾಗಿ ಅವರು ಕೂಡ ಮೊದಲ ಪಟ್ಟಿಯಲ್ಲಿ ಸಿಗಲಿಲ್ಲ. ಮತ್ತೆ ಸಿದ್ದರಾಮಯ್ಯ ಸರ್ಕಾರ ಮಾಡಿದಲ್ಲೂ ಕೂಡ ಅವ್ರಿಗೆ ಅವಕಾಶ ಸಿಗಲಿಲ್ಲ. ಇದರಿಂದಾಗಿ ಅವರು ಕೂಡ ತಮ್ಮ ಆಪ್ತರ ಬಳಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಬೆಂಗಳೂರಿನಲ್ಲಿ ಬೇಕಾದಂಥ ವ್ಯವಸ್ಥೆಗಳನ್ನು ನಾವು ಮಾಡ್ತೀವಿ, ಗೆಲ್ಲಿಸುವ ಕೊಡುವ ಜವಾಬ್ದಾರಿ ತೆಗೆದುಕೊಳ್ತೀವಿ, ಮತ್ತು ನಮ್ಮ ಮನೆಯಲ್ಲೂ ಕೂಡ ಇಬ್ಬರು ಶಾಸಕರಿದ್ದೇವೆ, ಆದರೂ ಕೂಡ ನಮಗೆ ಅವಕಾಶ ಸಿಕ್ಕಿಲ್ಲ, ನಾವು ಕೂಡ ಹಿರಿಯರಾಗಿದ್ರು ಕೂಡ ನಮಗೆ ಪಕ್ಷದಲ್ಲಿ ಆದ್ಯತೆ ಸಿಕ್ತಿಲ್ಲ ಅಂತ ಕೆಲವು ಕಾರ್ಯಕರ್ತರಾಗಿರ್ಬೋದು ತಮ್ಮ ಆಪ್ತರ ಬಳಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎಂಬ ಚರ್ಚೆ ಕೂಡ ಇರುವಂಥದ್ದು.
ಇರುವಂಥದ್ದು. ಇನ್ನೊಂದು ಕಡೆ ಇಷ್ಟೆಲ್ಲ ನೀವು ಸಹಾಯ ಮಾಡಿದ್ರು ಕೂಡ ಎಲ್ಲೊಂದು ಕಡೆ ನಿಮಗೆ ಸಚಿವ ಸ್ಥಾನ ಸಿಗ್ತಿಲ್ಲ, ಅದನ್ನ ಪಕ್ಷವನ್ನೇ ಬಿಡಿ ಅಂತ ಕಾರ್ಯಕರ್ತರು ಮತ್ತೆ ತಮ್ಮ ಆಪ್ತರ ಬೆಂಬಲಿಗರು ಕೂಡ ಸೂಚನೆ ಕೊಟ್ಟಿದ್ದಾರೆ ಎಂಬುದು ಕೂಡ ಚರ್ಚೆ ಇದೆ. ಈ ಮಟ್ಟಿನಲ್ಲಿ ಈಗ ನಡೀತಿರುವ ಚರ್ಚೆ ಅಪ್ಪ ಮಕ್ಕಳಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಕೊಡಬೇಕು ಎಂಬ ಚರ್ಚೆ ಕಾಂಗ್ರೆಸ್ನಲ್ಲಿ ಇದೆ. ಹೈಕಮಾಂಡ್ ತಯಾರು ಮಾಡಿರುವ ಅಥವಾ ಸಿದ್ದರಾಮಯ್ಯ ಮತ್ತು ಡಿಕೆಶಿ ತಯಾರು ಮಾಡಿರುವ ಪಟ್ಟಿಯಲ್ಲಿ ಅವರಿಬ್ಬರ ಹೆಸರು ಕೂಡ ಇದೆ ಅಂತ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಿದೆ. ಒಂದು ವೇಳೆ ಸಚಿವ ಸ್ಥಾನ ಸಿಗದಿದ್ರೆ ಕಾಂಗ್ರೆಸ್ ತೊರಿತಾರೆ ಎಂಬ ಪ್ರಶ್ನೆ ಕೂಡ ಮೂಡಿರುವಂಥದ್ದು. ಈಗಾಗಲೇ ಅವರು ಅಲ್ಲದೆ ಸಾಕಷ್ಟು ಹಿರಿಯ ನಾಯಕರು ಕೂಡ ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನ ಸಿಗದೇ ಇದ್ರೆ ಪಕ್ಷ ತೊಡೆಯುವ ನಿಟ್ಟಿನಲ್ಲಿ ಚರ್ಚೆಗಳು ಕೂಡ ಆರಂಭ ಆಗಿರೋದ್ರಿಂದ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಎಂ ಕೃಷ್ಣಪ್ಪ ಆಗಿರ್ಬೋದು ಮತ್ತು ಅದೇ ರೀತಿ ಅವರ ಮಗ ಪ್ರಿಯಾ ಕೃಷ್ಣ ಅವರು ಕೂಡ ಪ್ರಬಲ ನಾಯಕರಾಗಿರೋದ್ರಿಂದ ಗೆಲ್ಲುವ ಕ್ಷೇತ್ರಗಳು ಕೂಡ ಅವೆರಡು ಕಾಂಗ್ರೆಸ್ಗೆ. ಹೀಗಾಗಿ ಅವರು ಪಕ್ಷ ತೊರಿತಾರ ಅಥವಾ ಹೈಕಮಾಂಡ್ ನಾಯಕರಿಗೆ ಅವ್ರಿಗೆ ಸಚಿವ ಸ್ಥಾನ ಕೊಡ್ತಾರಾ ಎಂಬುದು ಕೂಡ ಕಾದು ನೋಡಬೇಕು. ಸುರಭಿ, ಮಾಹಿತಿಗಾಗಿ ಧನ್ಯವಾದಗಳು ಮಾರುತಿ. ಬೆಂಗಳೂರಿನ ಶಾಸಕರಲ್ಲೂ ಕೂಡ ಬಂಡಾಯದ ಕಿಚ್ಚು ಶುರುವಾಗಿರುವಂತಕ್ಕದ್ದು. ಸಂಪುಟ ವಿಸ್ತರಣೆ ಹೊತ್ತಲ್ಲೇ ಈಗ ಬಂಡಾಯ ಕಿಚ್ಚು ಆರಂಭವಾಗಿರುವಂತಕ್ಕದ್ದು. ಒಂದಿಷ್ಟು ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಕಾಂಗ್ರೆಸ್ನಿಂದ ದೂರ ಉಳಿತಾರ ಎಂ ಕೃಷ್ಣಪ್ಪ ಅಂತ, ಯಾಕೆಂದ್ರೆ ಮೊದಲ ಹಂತದ ಲೀಸ್ಟ್ನಲ್ಲಿ ಅವರಿಗೆ ಮಂತ್ರಿಗಿರಿ ಸಿಗಲಿಲ್ಲ. ಈ ಹಂತದಲ್ಲೂ ಕೂಡ ಅವರಿಗೆ ಮಂತ್ರಿಗಿರಿ ಕೈ ತಪ್ಪುವ ಚಾನ್ಸಸ್ ಇದೆ ಅಂತ ಚರ್ಚೆ ಆಗ್ತಿದೆ. ಹೀಗಾಗಿ ಅವರ ಆಪ್ತರಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಅವರಿಗೆ ಮಂತ್ರಿ ಸ್ಥಾನ ಸಿಗುತ್ತಾ? ಒಂದು ವೇಳೆ ಸಿಗಲಿಲ್ಲ ಅಂದರೆ ರಾಜ್ಯ ಕಾಂಗ್ರೆಸ್ನಿಂದ ಎಂ ಕೃಷ್ಣಪ್ಪ ಅವರು ದೂರ ಉಳಿತಾರ ಅಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇರುವಂತಕ್ಕದ್ದು.